ಎಲ್ಲಾದರೂ ಇರು ಎಂತಾದರೂ ಇರು ಎಂದೆಂದಿಗೂ ನೀ ಕನ್ನಡವಾಗಿರು. ನಮಸ್ಕಾರ ಸ್ನೇಹಿತರೆ, ನಿಮಗೆಲ್ಲ ಲೋಕೇಶ್ ಪ್ರಪಂಚದ ಮತ್ತೊಂದು ವಿಡಿಯೋಗೆ ಸ್ವಾಗತ. ಜಪಾನ್ನಲ್ಲಿ ಹಾವುಗಳ ಆಳ್ವಿಕೆ ನಡೆಸುವ ಒಂದು ದ್ವೀಪವಿದೆ. ಈ ಹಾವುಗಳು ವಿಷಕಾರಿ ಮಾತ್ರವಲ್ಲದೆ ತುಂಬಾ ಅಪಾಯಕಾರಿಯೂ ಹೌದು. ಅವು ದ್ವೀಪದಲ್ಲಿರುವ ಇತರ ಪ್ರಾಣಿಗಳಲ್ಲಿ ಭಯವನ್ನು ಹರಡುತ್ತಿದ್ದವು. ಅವುಗಳ ಕಡಿತದಿಂದ ಪ್ರತಿ ವರ್ಷವೂ ನೂರಾರು ಜನರ ಜೀವಗಳನ್ನು ಬಲಿ ತೆಗೆದುಕೊಳ್ಳುತ್ತಿದ್ದರೂ ಸರ್ಕಾರದಿಂದ ಯಾವುದೇ ರೀತಿಯ ಪರಿಹಾರವೂ ಸಿಗುತ್ತಿರಲಿಲ್ಲ. ಇದನ್ನು ತಿಳಿದ ಜಪಾನ್ ಸರ್ಕಾರವು ಹಾವುಗಳನ್ನು ನಿಯಂತ್ರಿಸಲು ತೆಗೆದುಕೊಂಡ ಕ್ರಮಗಳಲ್ಲಿ ಮುಂಗೂಸಿಯ ಪರಿಹಾರವೂ ಒಂದಾಗಿದ್ದು, ಈ ಪರಿಹಾರದಿಂದ ಅವರು ಯಶಸ್ವಿಯಾದರಾ ಇಲ್ಲವಾ ಎಂದು ತಿಳಿಯಲು ಈ ವಿಡಿಯೋವನ್ನು ಕೊನೆವರೆಗೂ ನೋಡಿ. ಒಂದು ದಿನ ಜಪಾನ್ ಸರ್ಕಾರವು ದ್ವೀಪದ ನಿವಾಸಿಗಳನ್ನು ಮಾತ್ರವಲ್ಲದೆ ಇಡೀ ಜಪಾನನ್ನು ಆಘಾತಗೊಳಿಸುವ ನಿರ್ಧಾರವನ್ನು ತೆಗೆದುಕೊಂಡಿತು. ಹಾವಿನ ಸಂಖ್ಯೆಯನ್ನು ನಿರ್ಮೂಲನೆ ಮಾಡಲು ಮುಂಗೂಸಿಗಳನ್ನು ಬಳಸಿಕೊಳ್ಳಲು ನಿರ್ಧಾರ ಮಾಡಿತು. ನಮಗೆಲ್ಲ ತಿಳಿದಿರುವ ಹಾಗೆಯೇ ಮುಂಗೂಸಿಗಳು ಹಾವುಗಳನ್ನು ಬೆನ್ನಟ್ಟಿ ಕೊಲ್ಲುವುದಕ್ಕೆ ಹೆಸರುವಾಸಿಯಾಗಿದೆ. ಮುಂಗೂಸಿಯು ಹಾವುಗಳನ್ನು ಕೊಲ್ಲುವುದನ್ನು ಒಂದು ರೀತಿಯ ಕ್ರೀಡೆ ಎಂದೇ ಪರಿಗಣಿಸುತ್ತವೆ. ಜಪಾನಿನ ವಿಜ್ಞಾನಿಗಳು ಇದೊಂದೇ ಸೂಕ್ತ ಪರಿಹಾರ ಎಂದು ಭಾವಿಸಿದ್ದರು. ಆದರೆ ಈ ವಿಚಿತ್ರ ನಿರ್ಧಾರದಿಂದ ಆಗುವ ಪರಿಣಾಮಗಳನ್ನು ಯಾರೂ ಸಹ ಊಹಿಸಿರಲಿಲ್ಲ. ಇದು ಪ್ರಕೃತಿಯ ನಿಯಮಗಳನ್ನು ಮುರಿದ ನಿರ್ಧಾರವಾಗಿತ್ತು. ಆದರೆ ಜಪಾನಿಯರು ಪ್ರಕೃತಿಯೊಂದಿಗೆ ಆಟವಾಡುವುದರಿಂದ ಉಂಟಾಗುವ ಭೀಕರ ಪರಿಣಾಮಗಳನ್ನು ಕೇವಲ 25 ವರ್ಷಗಳ ನಂತರ ಅರಿತುಕೊಂಡರು. 1970ರ ದಶಕದಲ್ಲಿ ಜಪಾನಿನ ಅಮಾಮಿ ಓಶಿಮಾ ದ್ವೀಪದಲ್ಲಿ ತೀವ್ರ ಬಿಕ್ಕಟ್ಟು ಉಂಟಾಯಿತು. ಭಯಾನಕ ಹೆಬ್ಬಾವಿನ ಭಯವು ದ್ವೀಪದಲ್ಲಿ ಸಾಮಾನ್ಯ ಜೀವನವನ್ನು ಅಸ್ತವ್ಯಸ್ತಗೊಳಿಸಿತು. ಪ್ರತಿದಿನ ಮುಗ್ಧ ಜನರು ವಿಷಕಾರಿ ಕುಟುಕುಗಳಿಗೆ ಬಲಿಯಾಗಲು ಪ್ರಾರಂಭಿಸಿದರು. ಈ ಅಪಾಯಕಾರಿ ಹಾವುಗಳ ವಿಷವು ಎಷ್ಟು ಪ್ರಬಲವಾಗಿತ್ತೆಂದರೆ ತಕ್ಷಣ ಚಿಕಿತ್ಸೆ ನೀಡದಿದ್ದರೆ ಸಾವು ಕಟ್ಟಿಟ್ಟ ಬುತ್ತಿ ಎಂದೇ ತಿಳಿಯಬೇಕಿತ್ತು. ದ್ವೀಪದ ಫಲವತ್ತಾದ ಭೂಮಿ ಮತ್ತು ಜಾನುವಾರು ಪ್ರದೇಶಗಳಲ್ಲಿ ಹಾವುಗಳ ಹೇರಳತೆಯು ಅತ್ಯಂತ ಕಳವಳಕಾರಿಯಾಗಿತ್ತು. ರೈತರು ಹಾವುಗಳಿಂದ ಹೆದರಲು ಪ್ರಾರಂಭಿಸಿದರು. ಇದು ವಿನಾಶಕಾರಿ ಪರಿಣಾಮಗಳಿಗೆ ಕಾರಣವಾಯಿತು. ಈ ವಿಷದ ಹಾವನ್ನು ಎದುರಿಸಲು ಯಾವುದೇ ಪರಿಣಾಮಕಾರಿ ಔಷಧಿ ಸುಲಭವಾಗಿ ಲಭ್ಯವಾಗುತ್ತಿರಲಿಲ್ಲ. ಜಪಾನಿನ ವಿಜ್ಞಾನಿಗಳು ಔಷಧಿಯನ್ನು ಅಭಿವೃದ್ಧಿಪಡಿಸಲು ಪ್ರಯತ್ನಿಸುತ್ತಿದ್ದರು ಮತ್ತು ಅಂತಿಮವಾಗಿ ಯಶಸ್ವಿಯನ್ನೂ ಸಹ ಹೊಂದಿದರು. ಆದರೆ ಸಮಸ್ಯೆ ಬೇರೆಯೇ ಇತ್ತು. ಪ್ರತಿ ವಿಷವನ್ನು ಸಂರಕ್ಷಿಸಲು ನಿರಂತರ ವಿದ್ಯುತ್ ಪೂರೈಕೆಯೊಂದಿಗೆ ಅತ್ಯಾಧುನಿಕ ವೈದ್ಯಕೀಯ ಕೇಂದ್ರದ ಅಗತ್ಯವಿತ್ತು. 1980ರ ದಶಕದಲ್ಲಿ ಜಪಾನ್ನ ಗ್ರಾಮೀಣ ಪ್ರದೇಶಗಳಲ್ಲಿ ಅಂತಹ ಸೌಲಭ್ಯಗಳೂ ಇರಲಿಲ್ಲ. ಪರಿಣಾಮವಾಗಿ ಹಾವು ಕಡಿತದ ರೋಗಿಗಳು ಹೆಚ್ಚಾಗಿ ಆಸ್ಪತ್ರೆಗೆ ಹೋಗುವ ದಾರಿಯಲ್ಲೇ ತಮ್ಮ ಜೀವವನ್ನು ತ್ಯಜಿಸುತ್ತಿದ್ದರು. ಪರಿಸ್ಥಿತಿ ಎಷ್ಟು ಭೀಕರವಾಯಿತೆಂದರೆ ಭಯಭೀತರಾದ ರೈತರು ತಮ್ಮ ಪೂರ್ವಜರ ಭೂಮಿಯನ್ನು ತ್ಯಜಿಸಿ ಕೆಲಸ ಹುಡುಕಿಕೊಂಡು ನಗರಗಳಿಗೆ ವಲಸೆ ಹೋಗಬೇಕಾಯಿತು. ಕ್ರಮೇಣ ಹಚ್ಚ ಹಸಿರಿನ ದ್ವೀಪವು ನಾಶವಾಗಲು ಪ್ರಾರಂಭಿಸಿತು. ಜಪಾನಿನ ಸರ್ಕಾರವು ಒಂದು ದೊಡ್ಡ ಸಂದಿಗ್ಧತೆಯನ್ನು ಎದುರಿಸಬೇಕಾಯಿತು. ದ್ವೀಪದ ಹಾವು ಕಡಿತದ ಸಾಮರ್ಥ್ಯವನ್ನು ನಿರ್ಣಯಿಸಲು ಆತುರದಿಂದ ಉನ್ನತ ಮಟ್ಟದ ಸಭೆಯನ್ನು ನಡೆಸಲಾಯಿತು. ಹಾವುಗಳ ಕಡಿತದಿಂದ ಮುಕ್ತಗೊಳಿಸುವ ಮಾರ್ಗಗಳನ್ನು ಕುರಿತು ಚರ್ಚೆಯು ಪ್ರಾರಂಭವಾದವು. ಅದೇ ಸಮಯದಲ್ಲಿ ಒಬ್ಬ ವಿಜ್ಞಾನಿ ಹಾವುಗಳನ್ನು ತಿನ್ನುವುದಲ್ಲದೆ ಹಾವಿನ ವಿಷದಿಂದ ರೋಗ ನಿರೋಧಕ ಶಕ್ತಿಯನ್ನು ಹೊಂದಿರುವ ಜೀವಿಯನ್ನು ಬಿಡುಗಡೆ ಮಾಡುವ ಪ್ರಸ್ತಾಪವನ್ನು ಮುಂದಿಟ್ಟನು. ಪ್ರಕೃತಿಯ ಮೂಲಕವೇ ಪ್ರಕೃತಿಯನ್ನು ನಿಯಂತ್ರಿಸುವ ಈ ವಿಶಿಷ್ಟ ಪರಿಕಲ್ಪನೆಯನ್ನು ಸರ್ಕಾರ ಒಪ್ಪಿಕೊಂಡಿತು. ದೀರ್ಘ ಚರ್ಚೆಗಳ ನಂತರ ಉಳಿದ ವಿಜ್ಞಾನಿಗಳು ಹಾವುಗಳ ವಿರುದ್ಧದ ಹೋರಾಟದಲ್ಲಿ ಅದಮ್ಯ ಯೋಧನಾದ ಮುಂಗೂಸಿಯನ್ನು ಆಯ್ಕೆ ಮಾಡಿದರು. ಹಾವುಗಳು ಮತ್ತು ಮುಂಗೂಸಿಗಳ ನಡುವಿನ ಸಂಬಂಧವು ಪ್ರಾಚೀನ ಕಾಲದಿಂದಲೂ ದ್ವೇಷದ ಸಂಬಂಧವಾಗಿಯೇ ಉಳಿದಿದೆ. ಎರಡೂ ಹೋರಾಟ ಪ್ರಾರಂಭ ಮಾಡುತ್ತವೆ. ಅದು ಕೊನೆಯವರೆಗೂ ಮುಂದುವರಿಯುತ್ತದೆ ಮತ್ತು ಹೆಚ್ಚಿನ ಸಂದರ್ಭಗಳಲ್ಲಿ ಮುಂಗೂಸಿಯೇ ಗೆಲ್ಲುತ್ತದೆ. ಹೆಬ್ಬಾವು ಕೂಡ ಅವುಗಳ ಭೇಟಿಯ ಪಟ್ಟಿಯಲ್ಲಿತ್ತು. ಮುಂಗೂಸಿಯ ನೈಸರ್ಗಿಕ ರಕ್ಷಣಾ ವ್ಯವಸ್ಥೆಯು ಹಾವಿನ ವಿಷದ ಪರಿಣಾಮಗಳನ್ನು ತಟಸ್ಥಗೊಳಿಸುತ್ತದೆ. ಆದರೆ ಹೆಬ್ಬಾವಿನಿಂದ ಕಚ್ಚಿದರೂ ಸಹ ಮುಂಗೂಸಿಯು ಸಾಯುವುದಿಲ್ಲ. ಬದಲಾಗಿ ಅದು ಹಾವನ್ನು ಹರಿದು ಹಾಕುವವರೆಗೂ ಅದು ನಿಲ್ಲುವುದಿಲ್ಲ ಸಹ. ಇದಲ್ಲದೆ ಮುಂಗೂಸಿ ತನ್ನ ಹಸಿವನ್ನು ನೀಗಿಸಲು ಮಾತ್ರವಲ್ಲದೆ ಸಂತೋಷಕ್ಕಾಗಿಯೂ ಹಾವುಗಳನ್ನು ಕೊಲ್ಲುತ್ತದೆ. ಹಾಗೆಯೇ ಮುಂಗೂಸಿಯು ಹಾವನ್ನು ಜೀವಂತವಾಗಿ ಬಿಡುವುದಿಲ್ಲ. ಆದರೆ ಇಲ್ಲಿ ಒಂದು ಸಮಸ್ಯೆ ಹಾಗೂ ಅಡಚಣೆಯೂ ಸಹ ಇತ್ತು. ಮುಂಗೂಸಿ ಜಪಾನ್ನ ಸ್ಥಳೀಯ ಪ್ರಾಣಿಯ ಜಾತಿಯಲ್ಲ. ಇದರ ಸ್ಥಳೀಯ ವಾಸಸ್ಥಾನವು ಭಾರತ, ಬಾಂಗ್ಲಾದೇಶ, ಪಾಕಿಸ್ತಾನ ಮತ್ತು ನೇಪಾಳದಂತಹ ದೇಶಗಳು. ಅಲ್ಲಿಯ ಹವಾಮಾನವು ಜಪಾನಿಗಿಂತ ವಿಭಿನ್ನವಾಗಿರುತ್ತದೆ. ವಿಜ್ಞಾನಿಗಳು ಕೊನೆಗೂ ಸಾಹಸ ಮಾಡಿ
ಆ ದೇಶಗಳಿಂದ 30 ಮುಂಗೂಸಿಗಳನ್ನು ಹಿಡಿದು ಅಮಾಮಿ ಓಶಿಮಾ ದ್ವೀಪದಲ್ಲಿ ಬಿಟ್ಟರು. ಈಗ ದ್ವೀಪವಾಸಿಗಳು ಹಾವುಗಳ ಭಯದಿಂದ ಮುಕ್ತರಾಗುತ್ತಾರೆ ಎಂಬ ವಿಶ್ವಾಸದಲ್ಲಿದ್ದರು. ಒಂದು ಕಡೆ ಮುಂಗೂಸಿಗಳು ಹಾವುಗಳನ್ನು ನಿಗ್ರಹಿಸುತ್ತವೆ, ಮತ್ತೊಂದೆಡೆ ಇಲಿಗಳ ಕಾಟದಿಂದ ದ್ವೀಪವು ರಕ್ಷಿಸುತ್ತವೆ ಎಂದು ಅವರು ಭಾವಿಸಿದರು. ಆದರೆ ಕೆಲವು ವರ್ಷಗಳ ನಂತರ ಮುಂಗೂಸಿಗಳ ಸಂಖ್ಯೆಯು 30ರಿಂದ 30,000ಕ್ಕೆ ಏರಿದಾಗ ವಿಜ್ಞಾನಿಗಳು ಅವುಗಳ ನಡವಳಿಕೆಯನ್ನು ನೋಡಿ ಮುಂಗೂಸಿಗಳು ಹಾವುಗಳನ್ನು ಬೇಟೆಯಾಡುವುದರಲ್ಲಿ ವಿಶೇಷವಾಗಿ ಆಸಕ್ತಿ ತೋರಿಸುತ್ತಿಲ್ಲ ಎಂದು ಅರಿತ ವಿಜ್ಞಾನಿಗಳು ಆಶ್ಚರ್ಯಚಕಿತರಾದರು. ಬದಲಾಗಿ ಹಾವುಗಳ ಸಂಖ್ಯೆಯೂ ಕೂಡ ಹೆಚ್ಚಾಯಿತು. ವಿಜ್ಞಾನಿಗಳು ಮುಂಗೂಸಿಯು ಹಾವುಗಳನ್ನು ಬೇಟೆಯಾಡದಿರುವುದಕ್ಕೆ ಕಾರಣ ಹುಡುಕೋಕೆ ಶುರು ಮಾಡಿದರು. ಇದಕ್ಕೆ ಮುಖ್ಯ ಕಾರಣ ಹೆಬ್ಬಾವಿನ ರಾತ್ರಿಯ ಸ್ವಭಾವ, ಅಂದರೆ ಅದು ರಾತ್ರಿಯಲ್ಲಿ ಬೇಟೆಯಾಡುತ್ತಿತ್ತು, ಮತ್ತು ಮುಂಗೂಸಿಯು ಹಗಲಿನ ಸ್ವಭಾವ, ಅಂದರೆ ಅದು ಹಗಲಿನಲ್ಲಿ ಬೇಟೆಯಾಡುತ್ತಿತ್ತು. ಹಗಲಿನಲ್ಲಿ ಹಾವುಗಳನ್ನು ಎದುರಿಸಿದಾಗಲೂ ಮುಂಗೂಸಿಗಳು ಹಾವುಗಳನ್ನು ಕೊಲ್ಲುವಲ್ಲಿ ಉತ್ಸಾಹ ತೋರುತ್ತಿರಲಿಲ್ಲ. ಈ ಅಭಿಯಾನದ ಅನಿರೀಕ್ಷಿತ ಅಡ್ಡಪರಿಣಾಮವೊಂದು ಹೊರಹೊಮ್ಮಿತು. ಅದೇನೆಂದರೆ, ಹಗಲಿನಲ್ಲಿ ಹಾವುಗಳು ಸಿಗದಿದ್ದಾಗ ಮುಂಗೂಸಿಗಳು ತಮ್ಮ ಹಸಿವನ್ನು ನೀಗಿಸಲು ದ್ವೀಪದ ಅಪರೂಪದ ಮೊಲಗಳನ್ನು ಸೆರೆಹಿಡಿದು ತಿನ್ನಲು ಪ್ರಾರಂಭಿಸಿದವು. ಅವು ಸ್ಥಳೀಯ ಪಕ್ಷಿಗಳ ಮೊಟ್ಟೆಗಳನ್ನು ಕದ್ದು ತಿನ್ನಲು ಪ್ರಾರಂಭಿಸಿದವು ಮತ್ತು ಅವುಗಳ ಸಂತಾನೋತ್ಪತ್ತಿಗೆ ಅಡ್ಡಿಯುಂಟು ಮಾಡಿದವು ಮತ್ತು ರೈತರ ಬೆಳೆಗಳನ್ನು ಸಹ ನಾಶ ಮಾಡಿದವು. ಪರಿಣಾಮವಾಗಿ ಹಾವಿನ ಕಾಟದೊಂದಿಗೆ ಹೊಸ ಮುಂಗೂಸಿಯ ಕಾಟವೂ ಸೇರಿಕೊಂಡಿತು. 1980ರ ದಶಕದಲ್ಲಿ ಬಿಡುಗಡೆಯಾದ 30 ಮುಂಗೂಸಿಗಳು 25 ವರ್ಷಗಳ ನಂತರ 30,000ಕ್ಕೆ ಏರಿತು. ಅವು ತಮ್ಮ ಗೊತ್ತುಪಡಿಸಿದ ಪ್ರದೇಶವನ್ನು ತೊರೆದು ಮುಖ್ಯ ಭೂಭಾಗಕ್ಕೆ ಹರಡಿತು. ಇದು ಸ್ಥಳೀಯ ಜೀವವೈವಿಧ್ಯಕ್ಕೆ ಗಮನಾರ್ಹ ಬೆದರಿಕೆಯನ್ನುಂಟು ಮಾಡಿತು. ಸ್ಥಳೀಯ ನಿವಾಸಿಗಳು ಪರಿಸರದಲ್ಲಿ ವಿನಾಶಕಾರಿ ಬದಲಾವಣೆಗಳನ್ನು ಕಂಡರು. ಪರಿಚಿತ ಜೀವಿಗಳು ಕ್ರಮೇಣ ಕಣ್ಮರೆಯಾಗಲು ಪ್ರಾರಂಭಿಸಿದವು. ಮುಂಗೂಸಿಗಳು ಹಾವುಗಳನ್ನು ಕೊಲ್ಲುತ್ತಿಲ್ಲ, ಆದರೆ ಪ್ರಕೃತಿಯ ನೈಸರ್ಗಿಕ ಸಮತೋಲನವನ್ನು ಅಡ್ಡಿಪಡಿಸುತ್ತಿದೆ ಎಂದು ಅವರು ಅರಿತುಕೊಂಡರು. ಈ ಪರಿಸ್ಥಿತಿ ಮುಂದುವರೆದರೆ ದ್ವೀಪದ ಜೀವವೈವಿಧ್ಯವು ಸಂಪೂರ್ಣವಾಗಿ ನಾಶವಾಗುತ್ತದೆ ಎಂದು ವಿಜ್ಞಾನಿಗಳು ಅರಿತುಕೊಂಡರು. ಇದು ಹೊಸ ಯುದ್ಧಕ್ಕೆ ನಾಂದಿ ಹಾಡಿತು. ಅದೇನೆಂದರೆ, ಮಾನವರು ಮುಂಗೂಸಿಗಳ ಸಂಖ್ಯೆಯನ್ನು ನಿಯಂತ್ರಿಸಲು ಬೃಹತ್ ಅಭಿಯಾನವೊಂದನ್ನು ಪ್ರಾರಂಭಿಸಿದರು. ಜನರು ಬಲೆಗಳನ್ನು ಸ್ಥಾಪಿಸಿ ತರಬೇತಿ ಪಡೆದ ನಾಯಿಗಳ ಸಹಾಯವನ್ನು ಪಡೆದರು. ಮುಂಗೂಸಿಗಳ ಸಂಖ್ಯೆ ಹೆಚ್ಚಾಗುವುದನ್ನು ನೋಡಿ ಸ್ಥಳೀಯರು ಹೊಸ ಮತ್ತು ಅಸಾಧಾರಣ ಶತ್ರುವಿನ ವಿರುದ್ಧ ಹೋರಾಡಲು ಸಿದ್ಧರಾದರು. ಅಂತಿಮವಾಗಿ ಪರಿಸ್ಥಿತಿಯ ಗಂಭೀರತೆಯನ್ನು ಗುರುತಿಸಿದ ಜಪಾನಿನ ಸರ್ಕಾರವು 2000 ದಶಕದ ಆರಂಭದಲ್ಲಿ ಮುಂಗೂಸಿಗಳ ನಿರ್ಮೂಲನಾ ಅಭಿಯಾನವೊಂದನ್ನು ಘೋಷಿಸಿತು. ಅವುಗಳನ್ನು ಸೆರೆಹಿಡಿಯಲು ವಿಶೇಷ ತಂಡಗಳನ್ನು ರಚಿಸಲಾಯಿತು. ಅಮಾಮಿ ಓಶಿಮಾ ದ್ವೀಪದಾದ್ಯಂತ ವ್ಯಾಪಕ ಹುಡುಕಾಟವನ್ನು ನಡೆಸಲಾಯಿತು. ಸಣ್ಣ ಮತ್ತು ವೇಗವಾಗಿ ಚಲಿಸುವ ಮುಂಗೂಸಿಗಳನ್ನು ಹಿಡಿಯುವುದು ಕಷ್ಟಕರವಾಗಿತ್ತು. ಆದ್ದರಿಂದ ಮುಂಗೂಸಿಗಳು ಹೆಚ್ಚಾಗಿ ಭೇಟಿ ನೀಡುವ ಪ್ರದೇಶಗಳಲ್ಲಿ ಸರ್ಕಾರವು ರಹಸ್ಯವಾಗಿ ಕ್ಯಾಮೆರಾಗಳನ್ನು ಸ್ಥಾಪಿಸಿತು. ಅವುಗಳ ಚಲನೆಯ ಮಾರ್ಗಗಳನ್ನು ಗುರುತಿಸಿ ಮತ್ತು ವಿಶೇಷ ಬಲೆಗಳನ್ನು ಹಾಕಿತು. ಮುಂಗೂಸಿಗಳ ಸಂಖ್ಯೆ ಹೆಚ್ಚಿರುವ ಪ್ರದೇಶಗಳಲ್ಲಿ ಆಹಾರದಲ್ಲಿ ವಿಷವನ್ನು ಸೇರಿಸಲಾಯಿತು. ವಿಶೇಷ ತರಬೇತಿ ಪಡೆದ ನಾಯಿಗಳು ಮುಂಗೂಸಿಗಳ ಅಡಗುತಾಣಗಳನ್ನು ಪತ್ತೆಹಚ್ಚಿದವು. ಈ ತಂಡವು ಪ್ರತಿ ರಾತ್ರಿ ದ್ವೀಪದಲ್ಲಿ ವರ್ಷಗಳ ಕಾಲ ಅಭಿಯಾನ ನಡೆಸಿತು. 2018ರಲ್ಲಿ ಜಪಾನ್ ಸರ್ಕಾರವು ಅಮಾಮಿ ಓಶಿಮಾ ದ್ವೀಪವನ್ನು ಸಂಪೂರ್ಣವಾಗಿ ಮುಂಗೂಸಿ ಮುಕ್ತ ಎಂದು ಘೋಷಿಸಿತು. ಈ ಅಭಿಯಾನದ ಸಮಯದಲ್ಲಿ ಸುಮಾರು ಅಸಂಖ್ಯಾತ ಮುಂಗೂಸಿಗಳನ್ನು ಸೆರೆಹಿಡಿಯಲಾಯಿತು. ದ್ವೀಪದ ಜೀವವೈವಿಧ್ಯತೆಯನ್ನು ಸಂರಕ್ಷಿಸಲು ಇದು ಏಕೈಕ ಮಾರ್ಗವಾಗಿದ್ದು, ಏಕೆಂದರೆ ಆ ಹೊತ್ತಿಗೆ ಮುಂಗೂಸಿಗಳ ಹಿಂಡುಗಳು ಸುಮಾರು 15 ವಿಶೇಷ ಜೀವಿಗಳನ್ನು ಅಳಿವಿನ ಅಂಚಿಗೆ ತಳ್ಳಿದ್ದವು. ಸ್ಥಳೀಯ ಜಾಗೃತಿ, ಸ್ವಯಂ ನಿರ್ಮಿತ ಬಲೆಗಳು ಮತ್ತು ಸುಲಭವಾಗಿ ಲಭ್ಯವಿರುವ ವಿಷ ವಿರೋಧಿಗಳಿಂದಾಗಿ 2005ರಿಂದ ದ್ವೀಪದಲ್ಲಿ ಹಾವುಗಳ ಕಡಿತವೂ ಕಡಿಮೆಯಾಗಿದೆ. ಪ್ರಸ್ತುತ ಅಮಾಮಿ ಓಶಿಮಾ ದ್ವೀಪದಲ್ಲಿ ಯಾವುದೇ ಮುಂಗೂಸಿಗಳಿಲ್ಲ, ಆದರೆ ಹೆಬ್ಬಾವುಗಳು ಮತ್ತು ಇಲಿಗಳು ಉಳಿದಿವೆ. ಆದರೆ ನಿಜವಾದ ಕತೆ ಇಲ್ಲಿಗೆ ಕೊನೆಗೊಳ್ಳುತ್ತದೆಯೇ? ದುಃಖಕರವೇನೆಂದರೆ, ಮುಂಗೂಸಿಗಳೊಂದಿಗಿನ ದಶಕಗಳ ಯುದ್ಧವನ್ನು ಮಾನವರು ಗೆದ್ದರು, ಆದರೆ ಈ ಸಣ್ಣ ಜೀವಿಗಳು ಬಿಟ್ಟ ಗಾಯಗಳು ವಾಸಿಯಾಗದೇ ಉಳಿದಿವೆ.
ದ್ವೀಪದ ಸಾಮಾನ್ಯ ಜೀವವೈವಿಧ್ಯತೆಯು ಇನ್ನೂ ಸಂಪೂರ್ಣವಾಗಿ ಪುನಃ ಸ್ಥಾಪಿಸಲ್ಪಟ್ಟಿಲ್ಲ. ಈ ಘಟನೆ ನಮಗೆ ಪ್ರಮುಖ ಪಾಠಗಳನ್ನು ಕಲಿಸುತ್ತದೆ. ಮಾನವರು ಎಷ್ಟೇ ಬುದ್ಧಿವಂತರಾಗಿದ್ದರೂ ಪ್ರಕೃತಿಯ ಸಾಮಾನ್ಯ ನಿಯಮಗಳಿಗೆ ವಿರುದ್ಧವಾಗಿ ಹೋಗುವುದು ಸಕಾರಾತ್ಮಕ ಫಲಿತಾಂಶಗಳನ್ನು ನೀಡುವುದಿಲ್ಲ. ಪ್ರಕೃತಿಯ ಸಮತೋಲನವನ್ನು ಕಾಪಾಡಿಕೊಳ್ಳುವುದು ನಮ್ಮ ಜವಾಬ್ದಾರಿ. ಅದನ್ನು ಉಲ್ಲಂಘಿಸುವುದು ಭವಿಷ್ಯದಲ್ಲಿ ಭೀಕರ ಪರಿಣಾಮಗಳಿಗೆ ಕಾರಣವಾಗುತ್ತದೆ. ಇದು ನಂಬಲಾಗದ ವಿಷಯವಾದರೂ ನಿಜವಾದ ಘಟನೆ. ಅಲ್ಲಿಯವರೆಗೆ ನೈಸರ್ಗಿಕ ಅಪಾಯವನ್ನು ತಪ್ಪಿಸಲು ಪ್ರಯತ್ನಿಸುವ ಮೂಲಕ ಮನುಷ್ಯ ಮತ್ತೊಂದು ದೊಡ್ಡ ವಿಪತ್ತನ್ನು ಆಹ್ವಾನಿಸಿದನು. ಪ್ರಕೃತಿಯ ಸಮತೋಲನವನ್ನು ಕಾಪಾಡಿಕೊಳ್ಳುವುದು ನಮ್ಮೆಲ್ಲರ ಜವಾಬ್ದಾರಿ. ಸ್ನೇಹಿತರೆ, ಇದಾಗಿತ್ತು ನಮ್ಮ ಇಂದಿನ ವಿಡಿಯೋ. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ದಯವಿಟ್ಟು ಲೈಕ್, ಶೇರ್ ಮಾಡಿ ಮತ್ತು ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರೆಯಬೇಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ. ಅಲ್ಲಿಯವರೆಗೂ ಸರ್ವೇ ಜನ ಸುಖಿನೋ ಭವಂತು. ನಮಸ್ಕಾರ.